ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಡೇ ಡೆವಿಲ್ ಬೋರ್ನ್ ಅಗೇನ್ ಸೀರೀಸ್ನ 6ನೇ ಎಪಿಸೋಡನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇನ್ನು ಮೊದಲನೇ 5 ಎಪಿಸೋಡ್ಗಳನ್ನು ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ನೀವು ಆ ವಿಡಿಯೋಗಳನ್ನು ನೋಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಡೇ ಡೆವಿಲ್ ಬೋರ್ನ್ ಅಗೇನ್ ಪ್ಲೇಲಿಸ್ಟನ್ನು ಕೊಟ್ಟಿರ್ತೀವಿ, ಹೋಗ್ಬಿಟ್ಟು ಚೆಕ್ ಮಾಡ್ಕೊಂಡು ಬರ್ಬೋದು. ಓಕೆ, ಇನ್ನು ಕಳೆದ ಎಪಿಸೋಡ್ನಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಲುಕಾ ವಿಕ್ಟರ್ಗೆ ಕೊಡಬೇಕಾಗಿರೋಂಥ 1.8 ಮಿಲಿಯನ್ಗೋಸ್ಕರ ಬ್ಯಾಂಕ್ ರಾಬರಿ ಮಾಡಿಸೋದಕ್ಕೆ ಹೋಗಿ ಫೇಲ್ಯೂರ್ ಆಗಿರ್ತಾನೆ. ಅದನ್ನು ನಮ್ಮ ಲಾಯರ್ ಅಣ್ಣನೇ ತಡೆದಿರ್ತಾನೆ. ಆದರೆ ಲುಕಾಗೆ ಒಂದು ಚಿಕ್ಕ ಇವು ಇರುತ್ತೆ, ಅದ್ಯಾಕೆ ಗುರು ನಾನು ದುಡ್ಡು ಕೊಡಬೇಕು, ಅದೇನಾಗುತ್ತಾಗಲಿ ಡೈರೆಕ್ಟಾಗಿ ಫೇಸ್ ಆಫ್ ಮಾಡಿಬಿಟ್ಟು ಡೀಲ್ ಮಾಡೇ ಬಿಡೋಣ ಅಂತಂತೇಳಿ ಕಿಂಗ್ ಪಿನ್ ಪರ್ಮಿಷನ್ ಇಲ್ಲದೆ ಅವ್ನು ಮೇಯರ್ ಆಫೀಸಿಗೆ ನುಗ್ಗಿ ನಾನು ಮೇಯರ್ ಜೊತೆ ಮಾತಾಡಬೇಕು ಅಂತಂತೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಶೀಲಾ ಆ ವಿಚಾರನ ಹೇಳ್ತಿದ್ದಂಗೆ ಅವನ ಜೊತೆ ಸಪ್ರೇಟಾಗಿ ಮಾತಾಡಬೇಕು ಅಂತಂತೇಳಿ ಶೀಲಾನ ಆಚೆ ಕಳಿಸ್ತಾನೆ. ಅದೇ ರೀತಿ ಅವನಿಗೆ ವಾರ್ನ್ ಮಾಡ್ತಾನೆ, ಇನ್ನು ಒಂದೇ ವಾರ ನಿನಗೆ ಟೈಮ್ ಇರೋದು, ಅಷ್ಟರೊಳಗಡೆ ವಿಕ್ಟರಿಗೆ ಕೊಡಬೇಕಾಗಿರೋ ದುಡ್ಡನ್ನು ಕೊಟ್ಬಿಟ್ಟು ನಿನ್ನ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊ, ಇಲ್ಲದೆ ಹೋದರೆ ಪರಿಸ್ಥಿತಿ ಚೆನ್ನಾಗಿರಲ್ಲ ಅಂತಂತೇಳಿ. ಅವನು ಮೊದಲೇ ಕೊಬ್ಬಿದ ಮಗ ವಾಪಸ್ ತಿರುಗಿಸಿ ಬೈದ್ಬಿಡ್ತಾನೆ, ತುಂಬ ವಲ್ಗರಾಗೆ ಬೈದ್ಬಿಡ್ತಾನೆ. ಫಿಸ್ಕಿಗೆ ಕೋಪ ನೆತ್ತಿಗೇರ್ಬಿಡುತ್ತೆ. ಆದರೆ ಏನು ಮಾಡೋದು, ತೋರಿಸ್ಕೊಳಂಗಿಲ್ಲ, ಮೇಯರ್ ಬೇರೆ ಆಗ್ಬಿಟ್ಟಿದ್ದಾನೆ. ಅವನಿಗೀಗ ಇನ್ನೂ ಸ್ಟ್ರಾಂಗ್ ಆಗಿ ವಾರ್ನ್ ಮಾಡ್ತಾನೆ, ಇದೇ ಒಂದು ವಾರದೊಳಗಡೆ ನೀನು 2.8 ಮಿಲಿಯನ್ ಕೊಡಬೇಕೀಗ, ಹೆಚ್ಚಿಗೆ ಮಾತಾಡಬೇಡ, ಜಾಗ ಖಾಲಿ ಮಾಡು ಅಂತಂತೇಳಿ. ಆಯಿತು, ನಿನ್ನ ಆಮೇಲೆ ವಿಚಾರಿಸ್ಕೊಳ್ತೀನಿ ಅಂತಂತೇಳಿ ಅವನು ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಆದರೆ ಫಿಸ್ಕಿಗೀಗ ಇನ್ನೊಂದು ಹೊಸದಾಗಿ ತಲೆನೋವು ಬಂದ್ಬಿಡುತ್ತೆ. ಅದೇನಪ್ಪ ಅಂತಂತೇಳಿದ್ರೆ, ಆಲ್ರೆಡಿ ಮ್ಯೂಸ್ ಅವನ ಎಗನೆಸ್ಟ್ ಆಗಿ ಗೋಡೆಗಳ ಮೇಲೆಲ್ಲ ಪೇಂಟ್ ಮಾಡ್ತಾ ಇದ್ದಾನೆ ಅಂತಂತೇಳ್ಬಿಟ್ಟು ಗೊತ್ತಿರುತ್ತೆ. ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಿಸಿ ಅಂತಂತೇಳಿ ಸ್ಯಾನಿಟೈಸೇಷನ್ ಡಿಪಾರ್ಟ್ಮೆಂಟ್ಗೆ ಹೇಳಿರ್ತಾನೆ. ಅವರು ಅದಕ್ಕೆ ಪಾಪ ಮಾಡೋ ಕೆಲಸ ಎಲ್ಲ ಮಾಡಿರ್ತಾರೆ. ಸೀಮೆಣ್ಣೆಯಿಂದ ಹಿಡಿದು ಸ್ಯಾಂಡ್ ಗ್ಲಾಸ್ವರೆಗೂ ಎಲ್ಲದನ್ನು ಯೂಸ್ ಮಾಡಿ ಆ ಪೇಂಟನ್ನು ಕ್ಲೀನ್ ಮಾಡೋಕೆ ಹೋಗಿದ್ರೂ ಆಗಿರೋದಿಲ್ಲ. ಯಾಕಂದರೆ ಅವನು ಆ ಪೇಂಟಿಂಗ್ ಮೇಲೆ ಎಪಾಕ್ಸಿನ ಯೂಸ್ ಮಾಡಿರ್ತಾನೆ. ಅಂದರೆ ಅದನ್ನು ಒಂಥರ ಕನ್ಸ್ಟ್ರಕ್ಷನ್ ಮಾಡೋವಂಥ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋಂಥ ಒಂದು ರೀತಿ ಗ್ಲೂ. ಇದನ್ನು ಕಂಡುಹಿಡಿಯೋದಕ್ಕೋಸ್ಕರ ಅವರು ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅವ್ರಿಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಗೊತ್ತಾಗುತ್ತೆ. ಏನಪ್ಪ ಅಂತಂತೇಳಿದ್ರೆ, ಆ ಪೇಂಟಿಂಗ್ಗೋಸ್ಕರ ಅವನು ಹ್ಯೂಮನ್ಸ್ ಬ್ಲಡ್ಡನ್ನು ಯೂಸ್ ಮಾಡಿದ್ದಾನೆ ಅಂತಂತೇಳಿ. ಅದೇ ಕಳೆದ ಎಪಿಸೋಡ್ಗಳಲ್ಲಿ ತೋರಿಸಿದ್ರಲ್ಲ, ಅವನು ಜನಗಳನ್ನ ಎತ್ಕೊಂಡೋಗಿ ಒಂದು ಶೆಲ್ಟರಲ್ಲಿ ಬ್ಲಡ್ ಕಲೆಕ್ಟ್ ಮಾಡ್ತಿರೋದನ್ನ, ಆ ವಿಚಾರ ಈಗ ಕಿಂಗ್ ಪಿನ್ ತನಕ ಬಂದೋಗ್ಬಿಟ್ಟಿದೆ. ಆದರೆ ರಕ್ತಪಾತ ಇವೆಲ್ಲ ಕಿಂಗ್ ಪಿನ್ಗೆ ಹೊಸದೇನಲ್ಲ, ಆದರೆ ಈ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡಬೇಕಾಗಿದೆ ಅವನು, ಅದವನಿಗೆ ತುಂಬ ಹೊಸ್ತು. ಹಂಗಾಗಿ ಸ್ವಲ್ಪ ಗಾಬರಿ ಆಗೋಗ್ಬಿಡ್ತಾನೆ. ಇಮಿಡಿಯೇಟ್ಲಿ ಗ್ಯಾಲೋ, ಡಿಟೆಕ್ಟಿವ್ ಕಿಮ್ ಇವರೆಲ್ಲರೂ ಕರೆಸ್ಬಿಟ್ಟು ಈ ಮ್ಯೂಸ್ ಕತೆ ಏನು ಎತ್ತ ಇದನ್ನೆಲ್ಲ ಕೂಡ ಸ್ಟಡಿ ಮಾಡಿಸ್ತಾನೆ. ಅವ್ರು ಇದನ್ನೆಲ್ಲ ಫಿಸ್ಕ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಇದುವರೆಗೂ ಸುಮಾರು 12 ಪೇಂಟಿಂಗನ್ನು ಮಾಡಿದ್ದಾನೆ. ಅದರಲ್ಲಿ ಕೆಲವು ಪೇಂಟಿಂಗ್ಸ್ಗಳಲ್ಲಿ 5 ಜನರದ್ದು ಬ್ಲಡ್ ಐಡಿ ಸಿಕ್ಕಿದೆ. ಅದೇ ರೀತಿ 12 ಪೇಂಟಿಂಗ್ ಅಂತ ಲೆಕ್ಕ ಹಾಕಿದ್ರು ಸುಮಾರು 60 ಜನರನ್ನ ಅವನು ಕೊಂದಿರೋ ಚಾನ್ಸಸ್ ಇದೆ ಅಂತಂತೇಳಿ. ಬಟ್ ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಕಿಂಗ್ ಪಿನ್ಗೆ ಒಂದು ಫೂಲಿಶ್ನೆಸ್ ಅನ್ಸೋದು. ಏನಪ್ಪ ಅಂತಂತೇಳಿದ್ರೆ, ನೀವು ಪೊಲೀಸ್ಗಳಿರೋದು ಕತ್ತೆ ಕಾಯೋದಕ್ಕೆ, ಇದನ್ನೆಲ್ಲ ಫಸ್ಟ್ ಕಂಡುಹಿಡಿದಿದ್ದೆ ಸ್ಯಾನಿಟೈಸೇಷನ್ ಡಿಪಾರ್ಟ್ಮೆಂಟ್ ಅವರು. ಹಂಗಾಗಿ ಪೊಲೀಸ್ ವ್ಯವಸ್ಥೆನಲ್ಲಿ ಚೇಂಜಸ್ ಮಾಡಬೇಕು ಅಂತ ಇದ್ದೀನಿ, ನಾನೆಲ್ಲದನ್ನು ಸರಿ ಮಾಡ್ತೀನಿ, ನನ್ನ ಹತ್ರ ಪ್ಲ್ಯಾನ್ ಇದೆ ಅಂತಂತೇಳಿ. ಆ್ಯಂಡ್ ಈ ವಿಚಾರ ಹೊರಗಡೆ ಎಲ್ಲೂ ಲೀಕ್ ಆಗಬಾರ್ದು, ಜನಗಳು ಗಾಬರಿ ಪಟ್ಕೊಳ್ತಾರೆ ಅಂತಂತೇಳಿ ಅವ್ರಿಗೆ ಅಡ್ವೈಸ್ ಕೂಡ ಮಾಡ್ತಾನೆ. ಇದ್ರ ಜೊತೆಗೆ ಅಣ್ಣಂದು ಡ್ರೀಮ್ ಪ್ಲ್ಯಾನ್ ಏನಪ್ಪ ಅಂತಂತೇಳಿದ್ರೆ, ಆ ರೆಡ್ ಹುಕ್ ಪೋರ್ಟನ್ನು ಮತ್ತೆ ಕಟ್ಟೋದು. ಅದಕ್ಕೋಸ್ಕರ ಇನ್ವೆಸ್ಟರ್ಸ್ಗಳನ್ನು ಅಪ್ರೋಚ್ ಮಾಡೋದಕ್ಕೋಸ್ಕರ ಒಂದು ಪಾರ್ಟಿನ ಇಟ್ಕೊಂಡಿರ್ತಾನೆ. ಆದರೆ ಅಲ್ಲಿ ನೋಡಿದ್ರೆ ಅಣ್ಣಂಗೆ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಬ್ಬೊಬ್ಬರು ಒಂದು ರೀತಿ ಅವಮಾನ ಮಾಡಿಬಿಡ್ತಾರೆ. ಯಾರೋ ಒಂದೆಪ್ಪ, ನೀನು ಇದನ್ನು ಪರ್ಸ್ನಲ್ ಇಂಟ್ರೆಸ್ಟಿಂದ ಮಾಡ್ತಿದ್ಯಾ, ನೀನು ಮುಂಚೆ ಕ್ರಿಮಿನಲ್ ಇದ್ದಾಗ ಇದರಿಂದನೇ ನೀನು ದುಡ್ಡು ಮಾಡ್ಕೊಳ್ತಾ ಇದ್ದೆ ಅಲ್ವಾ ಅಂತಂತ ಕೇಳ್ತಾನೆ. ಇನ್ಯಾವುದೋ ಒಂದು ಅಮ್ಮ, ಸರಿ ನಾವು ಇನ್ವೆಸ್ಟ್ ಮಾಡ್ತೀವಿ, ಆದರೆ ನಿನಗಿಷ್ಟು ಪ್ರಾಫಿಟ್ ಬರಬೇಕು ಅಂತಂತೇಳಿ ನಾವೇ ಡಿಸೈಡ್ ಮಾಡ್ತೀವಿ, ನೀನು ಸುಮ್ಕೆ ಒಪ್ಕೋಬೇಕು ಅಂತಂತೆಲ್ಲ ಹೇಳ್ತಾಳೆ. ಅದರಲ್ಲೂ ಸ್ವ್ಯಾಡ್ ಮ್ಯಾನು ಅಂದರೆ ಜಾಕು, ಅವನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಇದರಿಂದ ಜನಕ್ಕೆ ಯಾವ ಉಪಯೋಗನೂ ಇಲ್ಲ, ಜನರ ಟ್ಯಾಕ್ಸ್ ದುಡ್ಡನ್ನು ಯೂಸ್ ಮಾಡ್ಕೊಂಬಿಟ್ಟು ನಿನ್ನ ಬೇಳೆ ಬೇಯಿಸ್ಕೋಬೇಕು ಅಂತ ನೋಡ್ತಿದ್ಯಾ, ಇದಕ್ಕೆ ನಾವ್ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತಂತೆಲ್ಲ ಕೇಳ್ಬಿಡ್ತಾನೆ. ಅದರಲ್ಲೂ ಅವನಿಗೆ ವಿಜಿಲ್ಯಾಂಟಿಸ್ಗಳು ಎಗನೆಸ್ಟ್ ಆಗಿ ಇವನು ರೂಲ್ಸ್ ಮಾಡ್ತಿರೋದು ಇಷ್ಟ ಆಗಲ್ಲ. ಯಾಕಂದರೆ ಅವನು ಕೂಡ ಒಬ್ಬ ವಿಜಿಲ್ಯಾಂಟಿನೇ. ಹಂಗಾಗಿ ನಾನಾ ಜನ ನಾನಾ ಥರಕ್ಕೆ ಮಾತಾಡಿ ಅವನ ಮರ್ಯಾದಿನ ಕಳೆದ್ಬಿಡ್ತಾರೆ. ಇದ್ರ ಬಗ್ಗೆ ಆಲ್ರೆಡಿ ವೆನಿಸಾ ಅವನಿಗೆ ವಾರ್ನ್ ಮಾಡಿರ್ತಾಳೆ. ಅಂದರೆ ಅದನ್ನೇ ಸ್ವಲ್ಪ ಮೆಟಾಫರ್ ಆಗಿ ತೋರಿಸಿದರೆ ಅವನ ಬಟ್ಟೆ ಹರಿದೋಯ್ತು ಅನ್ನೋ ಥರ. ಆದರೆ ನಾನೇನಾದರೂ ಈ ಶೋ ರನ್ನರ್ ಆಗಿದ್ದಿದ್ರೆ ಚಡ್ಡಿ ಹರಿದೋಯ್ತು ಅನ್ನೋ ಥರ ತೋರಿಸ್ತಿದ್ದೆ. ಆ್ಯಂಡ್ ಈ ಪಾರ್ಟಿ ನಡೀತಿರುವಾಗಲೇ ಅವ್ನಿಗೆ ಇನ್ನೊಂದು ಶಾಕಿಂಗ್ ನ್ಯೂಸ್ ಬರುತ್ತೆ. ಅದೇನಪ್ಪ ಅಂತಂತೇಳಿದ್ರೆ, ಮ್ಯೂಸು ಬೇಕಂತಾನೆ ಇವ್ರಿಗೆ ಟ್ರಿಗರ್ ಮಾಡೋದಕ್ಕೆ ಬರೀ ಪೇಂಟಿಂಗ್ ಮಾತ್ರ ಮಾಡೋದಲ್ಲ, ಸಿಂಬಲಿಕ್ ಆಗಿ ನಾನೇ ಮಾಡ್ತಿರೋದು, ಏನು ಕಿತ್ಕೊಳ್ತೀರಾ ಅಂತಂತೇಳಿ ಇಬ್ಬರು ಹುಡುಗಿರಿಗೆ ಹೆಣನೂ ಕೂಡ ಅಲ್ಲೇ ಕೆಡವಾಕ ಹೋಗಿರ್ತಾನೆ. ಅವಾಗ ಅವನು ಇಮಿಡಿಯೇಟ್ಲಿ ಮಾಡೋ ಕೆಲಸ ಏನಪ್ಪ ಅಂತಂತೇಳಿದ್ರೆ, ಒಂದು ಆ್ಯಂಟಿ ವಿಜಿಲೆಂಟಿ ಟಾಸ್ಕ್ ಫೋರ್ಸನ್ನು ರೆಡಿ ಮಾಡ್ತಾರೆ. ಆ್ಯಂಡ್ ಅದರೊಳಗಡೆ ಇರೋಂಥ ಪೊಲೀಸ್ ಆಫೀಸರ್ಗಳು ಕೂಡ ಹೆಂಗಿರ್ತಾರೆ ಅಂತಂತೇಳಿದ್ರೆ, ದಯಾದಾಕ್ಷಿಣ್ಯ ಇಲ್ಲದೆ ರೂಡಾಗಿ ಕೆಲಸ ಮಾಡೋವಂಥವ್ರು. ಆ್ಯಂಡ್ ಈ ಟೀಮ್ ಒಳಗಡೆ ಆಫೀಸರ್ ಪೋವೆಲ್ ಕೂಡ ಇರ್ತಾನೆ. ಓಕೆ, ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ನಮ್ಮ ಲಾಯರ್ ಅಣ್ಣನ ಗರ್ಲ್ ಫ್ರೆಂಡು ಐದರು ಅವನ ಗುಂಡಿಗೆ ಬಾಯಿಗೆ ಬರಂಗೆ ಮಾಡಿರ್ತಾಳೆ. ಏನಪ್ಪ ಅಂತಂತೇಳಿದ್ರೆ, ಅವಳು ವಿಜಿಲ್ಯಾಂಟಿಸ್ಗಳ ಬಗ್ಗೆ ಹೊಸದಾಗಿ ಬುಕ್ ಬರಿಬೇಕು ಅಂತ ಅಂದ್ಕೊಂಡಿರ್ತಾಳೆ. ಅದಕ್ಕೋಸ್ಕರ ಆಲ್ರೆಡಿ ವಿಜಿಲ್ಯಾಂಟಿಸ್ಗಳ ಜೊತೆ ವರ್ಕ್ ಮಾಡ್ರು ಅಂತ ನಮ್ಮ ಲಾಯರ್ ಅಣ್ಣನ ಹೆಲ್ಪ್ ತಗೋಬೇಕು ಅಂತ. ಅದರಲ್ಲೂ ಎಕ್ಸ್ಪೆಷಲಿ ಪನಿಷರ್ ಥರದವ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ. ಅವನ ಹತ್ರ ಎಲ್ಲ ಇಂಟರ್ವ್ಯೂ ಮಾಡೋದು ಕಷ್ಟ ಅಂತಂತೇಳಿ ಅವನು ಅಂದಿದ್ದಕ್ಕೆ, ಹೋಗ್ಲಿ ಬಿಡು ಡೇರ್ ಡೆವಿಲ್ನ ಮೀಟ್ ಮಾಡಿಸು ಅಂತಂತೆಲ್ಲ ಕೇಳ್ಬಿಡ್ತಾಳೆ. ಇದೇನಪ್ಪ ನನ್ನ ಬುಡಕ್ಕೆ ಬರ್ತಾ ಇದ್ದಾಳೆ ಅಂತಂತ ಅನ್ಕೊತಾನೆ. ಕೊನೆಗೆ ಅವಳೇ ಹೋಗ್ಲಿ ಬಿಡು
ನಿನ್ನ ಕ್ಲೈಂಟ್ಸ್ಗಳಿಗೆಲ್ಲ ಕಾಟ ಕೊಡೋದು ಯಾಕೆ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಆ್ಯಂಡ್ ಅವ್ನಿಗೆ ಆಫೀಸ್ನಲ್ಲಿ ಹೋದ್ರೂ ಅಲ್ಲೂ ಕೂಡ ನಾನಾ ಥರದ ಸಮಸ್ಯೆ. ಕ್ರಿಸ್ಟಿನ್ ಜೊತೆ ಸೇರ್ಕೊಂಡ್ಬಿಟ್ಟು ಮ್ಯಾಡಿಸನ್ ಕೇಸ್ ಬಗ್ಗೆ ಸ್ಟಡಿ ಮಾಡ್ತಾ ಇರ್ತಾನೆ. ಅಂದರೆ ಅವ್ನಿಗೇನೋ ದುಡ್ಡಿನ ವಿಚಾರದಲ್ಲಿ ಮೋಸ ಆಗಿತ್ತು, ಅದಕ್ಕೆ ಅವ್ರ ಲೀಗಲ್ ಟೀಮ್ ಅವರೇ ಕಾರಣ, ಹಿಂಗೆಲ್ಲ ಏನೇನೋ ಮಾತಾಡ್ಕೊಳ್ತಾ ಇರ್ತಾರೆ. ಅದೇ ಟೈಮ್ಗೆ ಆಂಜೆಲಾ ಬರ್ತಾಳೆ, ಅದೇ ನಮ್ಮ ಮುಲಿಯನ್ನ ಸೋದರ ಸೊಸೆ. ಅವಳು ಬಂದಿರೋದು ಅವಳ ಅಂಕಲ್ನ ಕೇಸು ಎಲ್ಲಿ ತನಕ ಬಂತು ಅಂತ ಹೇಳ್ಬಿಟ್ಟು ವಿಚಾರಿಸೋಕ್ಕೆ. ಅವಳಿಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇರೋದು ಅವ್ರ ಅಂಕಲ್ನ ಯಾರು ಕೊಲೆ ಮಾಡಿದ್ರು ಅನ್ನೋದಕ್ಕಿನ್ನ ಯಾಕೆ ಕೊಲೆ ಮಾಡಿದ್ರು, ಇದರಿಂದ ಏನೋ ದೊಡ್ಡ ಸಮಸ್ಯೆ ಇದೆ, ಅದನ್ನ ಬಗೆಹರಿಸಬೇಕು ಅಂತ. ಆ ಒಲಿಯನ್ ಗುಣನೇ ಹಂಗೆ, ಯಾವ್ದಾದ್ರು ಕೆಲಸ ಹಿಡಿದ್ರೆ ಅದನ್ನು ಕಂಪ್ಲೀಟಾಗಿ ಮಾಡಿ ಮುಗಿಸ್ಬೇಕು. ಅದನ್ನೇ ಆಂಜೆಲಾಗೂ ಕೂಡ ಕಲಿಸಿರ್ತಾನೆ. ಅವನು ಜನಗಳು ಮಿಸ್ ಆಗ್ತಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಟ್ಟು ಇದರಿಂದ ಯಾರೋ ಕ್ರಿಮಿನಲ್ ಇದ್ದಾನೆ ಅಂತ ಹೇಳ್ಬಿಟ್ಟು ಹುಡುಕಾಟ ಮಾಡ್ತಾ ಇರ್ತಾನೆ. ಆ್ಯಂಡ್ ಈ ಕೆಲಸ ಮಾಡೋದಕ್ಕೆ ಹೋದಾಗ್ಲೇ ಅವ್ನು ಸತ್ತಿರ್ತಾನೆ. ಅದೇನು ಅಂತ ತಿಳ್ಕೊಳ್ಬೇಕು, ಅದನ್ನು ಕಂಪ್ಲೀಟ್ ಮಾಡಬೇಕು, ಇಲ್ಲದೆ ಹೋದರೆ ಅವ್ರ ಡೆತ್ಗೆ ನಾವು ರೆಸ್ಪೆಕ್ಟ್ ಮಾಡ್ದಂಗೆ ಆಗಲ್ಲ ಅಂತ ಆಂಜೆಲಾದು. ಆದರೆ ಮ್ಯಾಟ್ ಇದಕ್ಕೆ ಇದು ನಮ್ಮ ಕೆಲಸ ಅಲ್ಲ, ಪೊಲೀಸವ್ರು ಮಾಡ್ತಾರೆ, ಅವ್ರ ಕೆಲಸ ಅವ್ರಿಗೆ ಮಾಡೋದಕ್ಕೆ ಬಿಡು ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡೋದಕ್ಕೆ ಬರ್ತಾನೆ. ಬಟ್ ಆಂಜೆಲಾಗೆ ಕ್ಲಿಯರ್ ಆಗಿ ಗೊತ್ತಿತ್ತು ಪೊಲೀಸ್ಗಳೆಲ್ಲ ವೈಟ್ ಟೈಗರ್ ಅಗೇನೆಸ್ಟ್ ಆಗೇನೇ ಇದ್ರು, ಅವ್ರು ಯಾಕೆ ತಲೆ ಕೆಡಿಸ್ಕೊಂತಾರೆ, ಈಗ ನೀನು ನೋಡಿದ್ರೆ ಕೆಲಸ ನಮ್ದಲ್ಲ ಅಂತ ಹೇಳ್ಬಿಟ್ಟು ಕೈ ಬಿಡ್ತಾ ಇದೆಯಾ, ಬೇಡ ಬಿಡು ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ಮ್ಯಾಟ್ಗೆ ಸುತ್ಕೊಂಡು ಹೊಡೆದಂಗಾಗುತ್ತೆ. ಮುಂಚೆ ಹಿಂಗಿರ್ಲಿಲ್ವಲ್ಲ, ನಾನು ಎಲ್ಲರೂ ತಪ್ಕೊಂಡ್ರೆ ಅದನ್ನು ಸರಿ ಮಾಡ್ತಾ ಇದ್ದೆ, ಇದೇನು ಈ ಕತೆ ವಿಚಾರಿಸ್ಬೇಕು ಅಂತಂತೇಳಿ ಚೆರ್ರಿಗೆ ವಿಷಯ ತಿಳ್ಕೊಳ್ಳೋದಕ್ಕೆ ಕೇಳ್ತಾನೆ. ಅವನು ಮೊದಲೇ ಹಳೆ ಹುಲಿ, ಇಂಥದ್ದೆಲ್ಲ ಅವನಿಗೆ ನೀರು ಕುಡ್ದಷ್ಟು ಸುಲಭ. ಇದರಿಂದ ಮ್ಯೂಸ್ ಇದ್ದಾನೆ, ಆಲ್ರೆಡಿ ಪೊಲೀಸ್ಗಳು ಈ ಕೇಸ್ ಹಿಂದೆ ಓಡಾಡ್ತಾ ಇದ್ದಾರೆ, ನೀನು ಇದರಿಂದ ಸ್ವಲ್ಪ ದೂರನೇ ಇರು, ಯಾಕಂದರೆ ಮೊದಲೇ ಇವ್ರಿಗೆಲ್ಲ ವಿಜಿಲೆಂಟಿಸ್ಗಳಂತಂದರೆ ಆಗಲ್ಲ ಅಂತಂತೆಲ್ಲ ಅವನಿಗೆ ಅಡ್ವೈಸ್ ಮಾಡ್ತಾನೆ. ಆದರೆ ಏನು ಮಾಡೋದು, ಅವತ್ತಿನ ದಿನ ಸಂಜೆನೆ ಅವನಿಗೆ ಭಾಳ ದೊಡ್ಡ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಈ ಪ್ರಾಬ್ಲಮನ್ನು ನಾನೇ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಂಜೆಲಾ ಜನಗಳೆಲ್ಲ ಮಿಸ್ಸಿಂಗ್ ಆಗ್ತಾ ಇದ್ದಂತ 61 ಸ್ಟ್ರೀಟ್ನಲ್ಲಿರೋ ಮೆಟ್ರೋ ಲೈನ್ ಹತ್ರ ತಿರುಗಾಡ್ತಾ ಇರ್ತಾಳೆ. ಮ್ಯೂಸ್ ಅವಳನ್ನ ಎತ್ತಾಕೊಂಡು ಹೋಗ್ಬಿಟ್ಟು ಅವಳ ಬಾಡಿಯಿಂದನೂ ಕೂಡ ಬ್ಲಡ್ಡನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನೋಡ್ತಾ ಇರ್ತಾನೆ. ಆ್ಯಂಡ್ ಅವಳು ಅಷ್ಟೊತ್ತಾದ್ರೂ ಕೂಡ ಮನೆಗೆ ಬಂದಿಲ್ದಿರೋ ಕಾರಣ ಆ ಎಲ್ಲ ಹೆಂಡತಿ ಸೋಲ್ ಡ್ಯಾಡ್ ಫೋನ್ ಮಾಡಿ ಮ್ಯಾಟ್ಗೆ ಇನ್ಫಾರ್ಮ್ ಮಾಡ್ತಾಳೆ. ಸರಿ ಅದೇನು ನಾನು ಹುಡುಕ್ಸಿ ಕರ್ಕೊಂಬರ್ತೀನಿ ಅಂತೇಳಿ ಅವನು ಪ್ರಾಮಿಸ್ ಮಾಡಿ ಪೊಲೀಸ್ಗೆ ಕಾಲ್ ಮಾಡೋದಕ್ಕಂತೇಳಿ ನೋಡ್ತಾನೆ. ಬಟ್ ಅವನಿಗೆ ನಂಬಿಕೆ ಬರಲ್ಲ. ಅವ್ರೇನಾದ್ರು ನೆಗ್ಲೆಕ್ಟ್ ಮಾಡಿಬಿಟ್ಟು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅಂತಂತೇಳಿ ಅವನೇ ರಿಸ್ಕ್ ತಗೊಂಡು ಡೇರ್ ಡೆವಿಲ್ ಸೂಟ್ ಹಾಕ್ಕೊಂಡು ಹೊರಡ್ತಾ ನೋಡಿ ಅಷ್ಟೇ ಕತೆ. ಮ್ಯೂಸ್ಗೆ ಗ್ರಾಚಾರ ಬಿಡಿಸ್ಬಿಡ್ತಾನೆ. ಇನ್ನೊಂದು ಕಡೆ ಪ್ಯಾರಲಲ್ ಆಗಿ ಕಿಂಗ್ ಪಿನ್ನು ಆಂಟಿ ವಿಜಿಲೆಂಟೆ ಟಾಸ್ಕ್ ಫೋರ್ಸ್ ಅವ್ರಿಗೆ ಫುಲ್ ಪವರ್ ಕೊಡ್ತಾ ಇರ್ತಾನೆ. ನಿಮ್ಮ ಕೆಲಸ ಕ್ರೈಮನ್ನು ತಡೆಯೋದು, ಮ್ಯೂಸನ್ನ ಎಲ್ಲೇ ಇದ್ರೂ ಬಿಡಬೇಡ್ರಿ, ಹೊಡೀರಿ, ಅಡ್ಡ ಯಾವುದೇ ವಿಜಿಲೆಂಟಿ ಬಂದರೂ ಕೂಡ ಮುಖ ಮೂಲದ್ ನೋಡಬೇಡಿ, ಯಾಕಂದರೆ ನೀವು ಹೀರೋಗಳು ಮುಖ ತೋರಿಸ್ಕೊಂಡು ಧೈರ್ಯವಾಗಿ ಓಡಾಡ್ತೀರಾ, ಆದರೆ ಅವರು ಗಾಂಡು ನನ್ನ ಮಕ್ಕಳು ಮಾಸ್ಕ್ ಹಾಕ್ಕೊಂಡು ತಿರುಗಾಡ್ತಾರೆ ಅಂತಂತೇಳಿ. ಇಲ್ಲಿ ಕಿಂಗ್ ಪಿನ್ಗೂ ಕೂಡ ಅಷ್ಟೇ ಕೋಪ ಬರ್ತಿರುತ್ತೆ, ಆದರೆ ಅವನದನ್ನು ತೋರಿಸ್ಕೊಳಂಗಿಲ್ಲ. ಅದಕ್ಕೆ ಏನು ಮಾಡ್ತಾನಪ್ಪ ಅಂತಂತೇಳಿದ್ರೆ ಸೀಕ್ರೆಟಾಗಿ ಆ್ಯಡಮನ್ನು ಕೂಡ ಹಾಕಿರ್ತಾನಲ್ಲ, ಹೋಗ್ಬಿಟ್ಟು ಅವನಿಗೂ ಕೂಡ ಒಂದು ಅವಕಾಶ ಕೊಡ್ತಾನೆ. ನಿನಗೆ ತಾಕತ್ತಿದ್ರೆ ತಗೋಯ್ ಕೊಡ್ಲಿನ ನನ್ನ ಕೊಲ್ಲೋದಕ್ಕೆ ಟ್ರೈ ಮಾಡು ಅಂತಂತೇಳಿ. ಅವನು ಪಾಪ ಬಂಡ್ ಪ್ರಯತ್ನ ಮಾಡಿ ಕಿಂಗ್ ಪಿನ್ ಹತ್ರ ಸಖತ್ತಾಗೆ ಹೊಡ್ತಾ ತಿಂತಾನೆ. ಆ್ಯಂಡ್ ಫೈನಲಿ ಎಪಿಸೋಡ್ನಲ್ಲಿ ನಮಗೆ ಗೊತ್ತಾಗೋದು ಏನಪ್ಪ ಅಂತಂತೇಳಿದ್ರೆ, ಇಷ್ಟು ದಿನ ಮ್ಯಾಟ್ ಮುಖವಾಡನ ತೆಗ್ದಿಟ್ಟಿದ್ದ, ಆದರೆ ಫಿಸ್ಕ್ ಮೇಯರ್ ಅನ್ನೋ ಮುಖವಾಡ ಹಾಕ್ಕೊಂಡಿದ್ದ. ಆದರೆ ಈಗ ಮ್ಯಾಟ್ ಮತ್ತೆ ಡೇರ್ ಡೆವಿಲ್ ಆಗ್ತಾ ಇದ್ದಾನೆ, ಫಿಸ್ಕ್ ಮತ್ತೆ ಕಿಂಗ್ ಪಿನ್ ಆಗ್ತಾ ಇದ್ದಾನೆ. ಇಷ್ಟಕ್ಕೆ ಎಪಿಸೋಡು ಮುಗಿದೋಗುತ್ತೆ. ಇನ್ನು ನೆಕ್ಸ್ಟ್ ಏನಾಗುತ್ತೆ ಅಂತಂತೇಳಿ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲನ್ನು ಇದೇ ರೀತಿ ನೋಡ್ತಾರೆ ಮತ್ತೆ ಸಿಗ್ತಾ ಇರೋಣ.